ಹರೇ ಶ್ರೀನಿವಾಸ. ಅಧಿಕ ಮಾಸದ 4ನೇ ದಿನದ ಪಾರಾಯಣ ಹಾಗೂ ಅರ್ಥಾನುವಾದವನ್ನು ಇವಾಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಸ್ತ್ರೀ ನಪುಂಸಕ ಪುರುಷ ಭೂಸಲಿಲ ನಲಾನಿಲ ಗಗನ ಮನ ಶಶಿಭಾನುಕಾಲ ಗುಣ ಪ್ರಕೃತಿಗಳೊಗೊಂದು ತಾನಲ್ಲ. ಏನು ಇವನ ಮಹಾಮಹಿಮೆ ಕಡೆಗಾಣ ರಜಭವ ಶಕ್ರ ಮುಖರು ನಿಧಾನಿಸಲು ಮಾನವರಿಗಳ ಒಡವುದೇ ವಿಚಾರಿಸಲು. ಮೊದಲಿಗೆ ಈ ನುಡಿಯಲ್ಲಿನ ಶಬ್ದಗಳನ್ನು ಹೆಂಗೆ ಬಿಡಿಸ್ಕೊಳ್ಳೋದಂತ ನೋಡೋಣ. ಸ್ತ್ರೀ ನಪುಂಸಕ ಪುರುಷ ಭೂ ಸಲಿಲ ಅನಲ ಅನಿಲ ಗಗನ ಮನ ಶಶಿ ಭಾನುಕಾಲ ಗುಣ ಪ್ರಕೃತಿಯೊಳಗೊಂದು ತಾನಲ್ಲ. ಏನು ಇವನ ಮಹಾಮಹಿಮೆ ಕಡೆಗಾಣರು ಅಜಭವ ಶಕ್ರ ಮುಖರು ನಿಧಾನಿಸಲು ಮಾನವರಿಗೆ ಅಳವಡುವುದೇ ವಿಚಾರಿಸಲು. ಈ ಥರ. ಇನ್ನು ಇಲ್ಲಿ ಶ್ರೀಹರಿಯು ಸ್ತ್ರೀ ಸ್ವರೂಪ ಮತ್ತು ಪುರುಷ ಸ್ವರೂಪ ಅನ್ನೋದನ್ನಷ್ಟೇ ತಿಳಿಬೇಕು. ನಪುಂಸಕ ಅಂತ ಇಲ್ಲಿ ಹೇಳಿದ್ದಾರೆ, ನಪುಂಸಕ ಸ್ವರೂಪನಲ್ಲ ಅನ್ನೋದನ್ನು ಮೊದಲಿಗೆ ತಿಳಿಯೋಣ. ಆದಾಗ್ಯೂ ಸ್ತ್ರೀ ನಪುಂಸಕ ಪುರುಷ ಎಂಬ ತ್ರಿವಿಧ ಜೀವರಲ್ಲಿಯೂ ಶ್ರೀಹರಿ ವ್ಯಾಪ್ತನಾಗಿದ್ದರೂ ಅದ್ಯಾವುದು ತಾನಲ್ಲ. ಇನ್ನು ಭೂ ಸಲಿಲ ಅನಲ ಅನಿಲ ಗಗನ ಮನ ಶಶಿ ಅಂದರೆ ಭೂ ಅಂದರೆ ಭೂಮಿ, ಸಲಿಲ ಅಂದರೆ ನೀರು, ಅನಲ ಅಂದರೆ ಅಗ್ನಿ, ಅನಿಲ ಅಂದರೆ ವಾಯು, ಗಗನ ಅಂದರೆ ಆಕಾಶ. ಇವು ಪಂಚಭೂತಗಳು. ಈ ಪಂಚಭೂತಗಳಲ್ಲಿ ಇದ್ದೂ ವ್ಯಾಪ್ತನಾಗಿದ್ದು ಇಲ್ಲದಂತಿದ್ದಾನೆ. ಇವುಗಳಿಗೊಂದು ತಾನಲ್ಲ. ಇನ್ನು ಮನ ಅಂದರೆ ಮನಪ್ರೇರಕರಾದ ರುದ್ರ ಇಂದ್ರಾದಿ ದೇವತೆಗಳಲ್ಲಿಯೂ ಇದ್ದು ಇಲ್ಲದಂತೆ, ಜಡವಾದ ಮನಸ್ಸಿನಲ್ಲೂ ಇದ್ದು ಇಲ್ಲದಂತೆ. ಇನ್ನು ಕಾಲಸೂಚಕರಾದ ಶಶಿ ಭಾನು ಅಂದರೆ ಚಂದ್ರ ಸೂರ್ಯ, ಕಾಲ ಜಡವಾದ ಕಾಲ, ಗುಣ ಅಂದರೆ ಸತ್ವಾದಿ ತ್ರಿಗುಣಗಳು, ಸತ್ವ ರಜೋ ತಮ ಎಂಬ 3 ಗುಣಗಳಲ್ಲಿ, ಆಮೇಲೆ ಜಡವಾದ ಪ್ರಕೃತಿ, ಇವುಗಳಿಗೊಂದು ತಾನಲ್ಲ. ಏನು ಇವನ ಮಹಾಮಹಿಮೆ ಕಡೆಗಾಣರು ಅಜಭವ ಶಕ್ರಮುಖರು. ಇಂಥ ಎಲ್ಲದರಲ್ಲೂ ಇದ್ದಾನೆ ಮತ್ತು ಇಲ್ಲದಂತೆ ಇದ್ದಾನೆ. ಏನು ಇವನ ಮಹಿಮೆ? ಇವನ ಮಹಿಮೆನ ಕಡೆಗಾಣರು ಅಜಭವ ಶಕ್ರಮುಖರು ಅಂದರೆ ಬ್ರಹ್ಮ ರುದ್ರಾದ ದೇವತೆಗಳಿಗೆ ಇವನ ಮಹಿಮೆ ಗೋಚರಿಸ್ತಾ ಇಲ್ಲ. ಇವ್ರು ತಿಳಿಲಿಕ್ಕೆ ಇವರೇ ಶಕ್ತರಲ್ಲ ಅಂದಮೇಲೆ ನಿಧಾನಿಸಲು ಮಾನವರಿಗೆ ಅಳವಡುವುದೇ. ಇನ್ನು ಮನುಷ್ಯರು ಇದನ್ನು ತಿಳಿದು ನೋಡ್ತೀವಿ ಅಂತಂದರೆ, ಅಳವಡುವುದೇ ಅಂದರೆ ತಿಳಿಯುವುದೇ ಅಂತ. ತಿಳಿತೀವಿ ಅಂದರೆ ಸಾಧ್ಯನಾ? ಸರ್ವತಾ ಸಾಧ್ಯವಿಲ್ಲ ಅನ್ನೋದೇ ಈ ನುಡಿಯ ಸಾರಾಂಶ ಅಂತ ಹೇಳ್ತಾ ಈ ದಿನದ ಅರ್ಥಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು.